ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಗೊತ್ತಾಗ್ತಾ ಇಲ್ಲಮ್ಮ. ಒಂದು 5 ನಿಮಿಷ ಇರಿ, ಚೆಕ್ ಮಾಡ್ತೀನಿ. ಇವತ್ತೇ ಈ ತರ ಆಗ್ಬೇಕಿತ್ತೇನೋ? ಏನಾಗಿದೆಯೋ? ಒಂದು 5 ನಿಮಿಷ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ರೀ. ಇನ್ನು ಎಷ್ಟೊತ್ತಾಗುತ್ತೋ ವಿಕ್ರಾಂತ್? ಏನಾಗಿದೆ ಗಾಡಿಗೆ? ಅಮ್ಮ, ಒಂದು 10 ನಿಮಿಷ ವೇಟ್ ಮಾಡಿ, ಏನೂ ಆಗಿರೋದಿಲ್ಲ, ಸರಿ ಮಾಡ್ಬಿಡ್ತೀನಿ. ಇವತ್ತೇ ಈ ತರ ಆಗ್ಬೇಕಾ? ಇನ್ನು ಟೈಮ್ ಇದೆ ತಾನೆ, ದೇವಸ್ಥಾನ 10 ಗಂಟೆವರೆಗೂ ಓಪನ್ ಇರುತ್ತೆ, ಯಾಕೆ ಸುಮ್ಮನೆ ಟೆನ್ಷನ್? ಸರಿ ಮಾಡ್ಬಿಡ್ತೀನಿ ರೀ. ವಿಕ್ರಾಂತ್, ಇಲ್ಲಿ ಆಟೋ ಏನಾದ್ರೂ ಸಿಗುತ್ತಾ? ಅಮ್ಮ, 10 ನಿಮಿಷ ಅಂತ ಹೇಳ್ದೆ ತಾನೆ, ಆಟೋ ಏನಕ್ಕೆ ಇವಾಗ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ತಲೆ ಕೆಡಿಸ್ಕೋಬಿಡಿ, ಸುಮ್ನೆ ರೀ. ಹಾಗಲ್ಲ ಕಣೋ, ಪ್ರಭಾ ಅವರು ಆಲ್ರೆಡಿ ಬಂದು ಕಾಯ್ತಿರ್ತಾರೆ. ಒಬ್ಬರನ್ನ ಕಾಯಿಸೋದು ತಪ್ಪು. ಹೋಗ್ಲಿ, ಪ್ರಭಾ ಅವ್ರು ಕಾಲ್ ಮಾಡ್ಬಿಟ್ಟು ಈ ರೀತಿ ಆಗಿದೆ, ಒಂದು 10 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿ. ಹೌದಲ್ವಾ? ನೋಡು, ಅದ್ ನನಗ್ ತೋಚ್ಲೇ ಇಲ್ಲ. ಸುಲೋಚನಾ ಅವ್ರೆ, ನಾನು ಆಗ್ಲೇ ಇಲ್ಲಿ ಬಂದು ಕಾಯ್ತಾ ಇದ್ದೀನಿ. ನೀವ್ ಎಷ್ಟೊತ್ತಿಗೆ ಬರ್ತೀರಾ? ಪ್ರಭಾ ಅವ್ರೆ, ನಮ್ ಟೈಮೇ ಸರಿ ಇಲ್ಲ. ಮನೆಯಿಂದ ಹೊರಟಿದ್ವಿ, ಮಧ್ಯದಲ್ಲಿ ಗಾಡಿ ಕೆಟ್ಟ ನಿಂತಿದೆ. ವಿಕ್ರಾಂತ್ ಏನಾಗಿದೆ ಅಂತ ನೋಡ್ತಿದ್ದಾನೆ. ಒಂದ್ 10-20 ನಿಮಿಷ ಲೇಟ್ ಆಗ್ಬಹುದು.